ಶೃಂಗೇರಿಯ ಮಠದಲ್ಲಿ ವೇದಾಭ್ಯಾಸ ಅಷ್ಟೇ ಅಲ್ಲ, ಈ ರೀತಿ ಪ್ರಾಣಿಗಳಿಗೆ ಕೂಡ ಆಶ್ರಯವನ್ನ ನೀಡಲಾಗ್ತಾ ಇರುವಂತದ್ದು. ಇದು ಮಠದ ಮಾನ್ಯತೆ, ಮಠದ ಹಿರಿಮೆಯನ್ನ ಹೆಚ್ಚಿಸುತ್ತೆ. ಶೃಂಗೇರಿ ಶಾರದಾಂಬೆಯ ಮಠ ಎಷ್ಟು ಪ್ರಮುಖ ಅನ್ನೋದನ್ನ ತೋರಿಸುತ್ತೆ. ಇದು ಶೃಂಗೇರಿ ಮಠದ ಗೋಶಾಲೆ. ಇಲ್ಲಿ ಗೋವುಗಳ ಸಂರಕ್ಷಣೆ ಸಮೃದ್ಧವಾಗಿದೆ. ಗವಾಂ ಅಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ಅಂತಾರೆ. ಅಂದರೆ ಗೋವಿನ ಮೈಯಲ್ಲಿ 14 ಭುವನಗಳೇ ಇರುತ್ತವಂತೆ. ಅಂಥ ಗೋವಿನ ಮಾತೆಯನ್ನು ಇಲ್ಲಿ ವ್ಯವಸ್ಥಿತವಾಗಿ ಸಂರಕ್ಷಿಸಲಾಗುತ್ತಿದೆ. ಅಷ್ಟೇ ಅಲ್ಲ, ಇಲ್ಲಿ ಆನೆ, ಕುದುರೆ ಇತ್ಯಾದಿಗಳನ್ನೂ ಸಹ ಪೋಷಿಸಲಾಗುತ್ತಿದೆ. ಈ ಗೋಶಾಲೆಯನ್ನು ಸ್ಥಾಪಿಸಿದ್ದು ಈಗಿನ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು. ಹೀಗೆ ಹಲವು ಬಗೆಯ ಧರ್ಮ ಕಾರ್ಯಗಳಲ್ಲಿ ಶ್ರೀಮಠ ತೊಡಗಿದೆ. ಇನ್ನು ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ನೆರವೇರುತ್ತದೆ. ಬರುವ ಸಾವಿರಾರು ಭಕ್ತರಿಗೆ ಅನ್ನ ಸಿದ್ಧಗೊಳ್ಳುವುದೇ ಒಂದು ಕೌತುಕ. ಈ ಕ್ಷೇತ್ರಕ್ಕೆ ಪ್ರತಿದಿನವೂ ಏನಿಲ್ಲವೆಂದರೂ 10 ರಿಂದ 20 ಸಾವಿರ ಜನ ಬರುತ್ತಾರೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲೇ ದಿನಸಿಗಳು ಪೂರೈಕೆಯಾಗಬೇಕು. ಬಿಸಿ ಬಿಸಿ ಅನ್ನ ರೆಡಿಯಾಗಿರುವುದನ್ನು ಸಾಲು ಸಾಲು ಕೊಪ್ಪರಿಗೆಯಲ್ಲಿ ಇಟ್ಟಿರುವುದನ್ನು ನೀವು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ನಾನೀಗ ಪಾಕಶಾಲೆಯಲ್ಲಿದ್ದೇನೆ ಅಂತ. ಶಾರದಾಂಬೆಯ ಮಠದ ಈ ಪಾಕಶಾಲೆಯಲ್ಲಿ ಪ್ರತಿದಿನ ಬರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರುತ್ತೆ. ಹಾಗಿದ್ರೆ ಎಷ್ಟು ಬೇಕಾಗ್ಬೋದಲ್ವಾ, ಎಷ್ಟು ಅನ್ನ ರೆಡಿ ಆಗ್ಬೋದು, ಎಷ್ಟು ಸಾಂಬಾರ್ ರೆಡಿ ಆಗ್ಬೋದು, ನಿಜಕ್ಕೂ ಬಹಳ ಕುತೂಹಲ ಮೂಡಿಸುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಇಲ್ಲಿನ ಮೇಲ್ವಿಚಾರಕರಾಗಿರುವಂತಹ ಶಿವಶಂಕರ್ ಭಟ್ ಅವರಿಂದ. ಶೃಂಗೇರಿ ಮಠದ ಪಾಕಶಾಲೆಯ ಮೇಲ್ವಿಚಾರಕರಾದಂತಹ ಶಿವಶಂಕರ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಆ ಪಾಕಶಾಲೆಯಲ್ಲಿ ತಯಾರಾಗುವಂತಹ ಬಗೆಯ ಬಗ್ಗೆ, ಅಲ್ಲಿ ಎಷ್ಟು ಖರ್ಚು ವೆಚ್ಚಗಳು ತಗಲ್ಬೋದು, ಹೇಗಿರುತ್ತೆ ಅಲ್ಲಿನ ಬಗೆ ಪರಿ, ಅದ್ರ ಬಗ್ಗೆ ಅವರಿಂದನೇ ತಿಳ್ಕೊಳ್ಳೋಣ. ಶಿವಶಂಕರ್ ಭಟ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಜಕ್ಕೂ ನಿಮ್ಮ ಪಾಕಶಾಲೆಯನ್ನು ನೋಡ್ತಾ ಇದ್ರೆ ನಾವೇ ದಂಗಾಗ್ತಾ ಇದ್ವಿ, ಎಷ್ಟು ಜನಕ್ಕೆ ಪ್ರತಿನಿತ್ಯ ಊಟ ಬಡಿಸ್ತೀರಿ ನೀವು. ಸೊ ಹಾಗಾಗಿ ಅದ್ರ ಹೇಗೆ ಪರಿ ಅಂತ ನೀವು ಹೇಗೆ ಮೊದಲೇ ಸಿದ್ಧತೆ ಮಾಡ್ಕೊಳ್ತೀರಾ, ಇಷ್ಟು ಜನ ಅಂತ ಅಂದಾಜಿರುತ್ತಾ ನಿಮಗೆ ಅಂತ? ಅದು ಸಾಮಾನ್ಯ ಅಂದಾಜು ನಮಗೊಂದು ವರ್ಷದಲ್ಲಿ ಈಗ ಸುಮಾರು ವರ್ಷಗಳಿಂದ ನಡ್ಕೊಂಬರ್ತಿರೋದ್ರಿಂದ ಸಾಮಾನ್ಯ ಈ ದಿವಸಗಳೆಲ್ಲ ಎಷ್ಟಾಗಬಹುದು. ಈ ರಜಾ ದಿವಸ ಗೌರ್ಮೆಂಟ್ ರಜೆಗಳೆಲ್ಲ ಬರ್ತಿರುತ್ತೆ, ಮತ್ತು ಹಬ್ಬದ ರಜೆ ಬರುತ್ತೆ. ಸಾಮಾನ್ಯ ಹಬ್ಬದ ರಜೆ ಬಂತು ಅಂದರೆ ಸಾಮಾನ್ಯ ಎಲ್ಲ ಒಂದ್ಸಲ ಶೃಂಗೇರಿ ನೋಡಿ ಬರೋಣ ಅಂಥೇಳಿ ಪ್ರತಿಯೊಬ್ಬರು ಬರ್ತಾರೆ. ಆ ದಿವಸಗಳೆಲ್ಲ ನಾವು ಸುಮಾರು ವರ್ಷದಿಂದ ಇಲ್ಲಿ ನೋಡ್ತಾ ಇರೋದ್ರಿಂದ ಇಂಥ ದಿವಸಗಳಲ್ಲಿ ಜಾಸ್ತಿ ಆಗುತ್ತೆ, ಇಂಥ ದಿವಸ ಸಾಮಾನ್ಯ ಒಂದು ಅಂದಾಜು ಇಟ್ಕೊಂಡಿರ್ತೀವಿ ನಾವು. ಅಂದರೆ 3 ದಿವಸ ರಜಾ ಸಿಕ್ಕಿರಿ ಇಷ್ಟು ಜನ ಬರ್ತಾರೆ, 1 ದಿವಸ ರಜಾ ಸಿಕ್ಕಿರಿ ಇಷ್ಟು ಜನ ಬರ್ತಾರೆ ಅಂತೇಳಿ ಅದರಂತೆ ನಾವು ಪಾಕದ್ದಾರೆ. ಅದೇ ರೀತಿ ನಾವು ಲಿಸ್ಟ್ ನೋಡಿದೆ, ಕಟ್ಲೆ ನೋಡಿ ಹಾಕಿ ನಾವು ಸಾಮಾನೆಲ್ಲ ತಗೊಂಡೋಗೋದು ಕಟ್ಲೆ ಅಂತ ಹೆಸರು ಹಿಂದಿಂದ ಹಳೆಯ ಸಂಪ್ರದಾಯದಲ್ಲಿ. ಅದಕ್ಕೋಸ್ಕರ ಅದು ಈ ಸಾಮಾನು ನಾಳೆಗೆ ಎಷ್ಟು ಬೇಕು ಅಂತ ಅನ್ನೋದನ್ನೆಲ್ಲ ಅವ್ರು ಬಂದು ಬರ್ಸಿ ಹೋಗ್ತಾರೆ. ಅದರಂತೆ ನಾವು ಕಳಿಸ್ತಾ ಇರ್ತೀವಿ. ಬರೀ ಮಠದಲ್ಲಿ ಅಷ್ಟೇ ಅಲ್ವಲ್ಲ ಅನ್ನ ಸಂತರ್ಪಣೆ, ನಿಮ್ಮ ಪಾಕಶಾಲೆ ರೆಡಿ ಆಗುವಂಥದ್ದು ಬಿಸಿ ಊಟಕ್ಕೂ ಹೋಗುತ್ತೆ? ಹಾಂ, ಬಿಸಿ ಊಟಕ್ಕೂ ಹೋಗುತ್ತೆ. ನಮ್ಮನ್ನೊಂದು 32 ಶಾಲೆಗಳಿಗೆ ಇಲ್ಲಿ ಶೃಂಗೇರಿ ತಾಲೂಕು, ಕೊಪ್ಪ ತಾಲೂಕು, ಎನ್ನರ್ಬ ತಾಲೂಕಲ್ಲಿ ಎಲ್ಲ ಇರೋ ಹುಡುಗರಿಗೆ ಎಲ್ಲ ಮಧ್ಯಾಹ್ನದ ಬಿಸಿ ಊಟ ಒಂದು 10,000 ಜನಿಗೆ ಭಾನುವಾರ ಒಂದು ದಿವಸ ಬಿಟ್ಟು ಶನಿವಾರ ಕೆಲವು ಸ್ಕೂಲ್ಗಳಿಗೆ ಹೋಗುತ್ತೆ, ಕೆಲವು ದಿವಸ ಶನಿವಾರ ದಿವಸ ಇರಲ್ಲ. ಅವೆಲ್ಲ ಸ್ಕೂಲ್ಗಳಿಗೂ ಮತ್ತು ಪ್ರತಿ ದಿವಸನೂ 10,000 ಜನಿಗೆ ಹೋಗುತ್ತೆ. ಪಾಕಶಾಲೆಯಲ್ಲಿ ಅಡುಗೆ ಮಾಡೋರು, ಅಡುಗೆ ಸಹಾಯಕರು, ಆಮೇಲೆ ಸಪ್ಲೈ ಕೊಡೋರು, ಬಡಿಸೋರು ಮತ್ತು ಕ್ಲೀನಿಂಗವರು ಎಲ್ಲ ಸೇರಿ ಒಂದು 100 ಜನ ನಮ್ಮ ಭೋಜನ ಶಾಲೆ ಇದರಲ್ಲೇ ಇದ್ದಾರೆ. ಭೋಜನ ಶಾಲೆ ಕೆಲಸ ಮಾಡೋರು, ಜನ್ರೇಟ್ರು, ಬಾಯ್ಲರು ಆ ಕಡೆಯವರು. ಮತ್ತು ಈ ಸಾಂಬಾರು ಪುಡಿಗಳಂತ ನಾವೇ ತಯಾರು ಮಾಡೋದು. ಹೊರಗಡೆ ಯಾವುದೋ ಅಂಗಡಿಯಿಂದ ಸಾಂಬಾರು ಪುಡಿ ಇದನ್ನು ನಾವು ತರೋದಿಲ್ಲ. ನಾವು ಇಲ್ಲಿ ಸಾರವಳಿಗೆ ಹಾಕುವಂಥ ಸಾಂಬಾರು ಪುಡಿ ಶೃಂಗೇರಿ ರಸಮ್ ಅಂತ ಹೇಳ್ಕೊಂಡು ಎಲ್ಲರಿಗೂ ಅದು ಇಷ್ಟ. ಒಂದು ದಿನದ ಅನ್ನ ಸಂತರ್ಪಣೆಗೆ ಬೇಕಾಗುವಂಥ ದಿನಸಿ ಪಟ್ಟಿ ಹೀಗಿದೆ ನೋಡಿ.
ಅಕ್ಕಿ 10 ಕ್ವಿಂಟಾಲಿಂದ 25 ಕ್ವಿಂಟಾಲ್, ತೊಗರಿಬೇಳೆ 100ರಿಂದ 150 ಕೆಜಿ, ತರಕಾರಿ 6ರಿಂದ 12 ಕ್ವಿಂಟಾಲ್, ಬೆಲ್ಲ 1 ಕ್ವಿಂಟಾಲ್, ತೆಂಗಿನಕಾಯಿ 300ರಿಂದ 600. ಹೀಗೆ ಪ್ರತಿ ದಿವಸ ಭಾರೀ ಪ್ರಮಾಣದಲ್ಲೇ ಆಹಾರ ಸಾಮಗ್ರಿಗಳು ಪೂರೈಕೆಯಾಗಬೇಕು. ಅಷ್ಟು ಬಗೆಯ ಆಹಾರ ಸಾಮಗ್ರಿಗಳನ್ನು ಇಲ್ಲಿ ವ್ಯವಸ್ಥಿತವಾಗಿ ಸಂಗ್ರಹಿಸಿದ್ದಾರೆ. ಇನ್ನು ಈ ಎಲ್ಲ ಯಶಸ್ಸಿಗೆ ಪ್ರಮುಖರಾಗಿರ್ತಕ್ಕಂಥದ್ದು ನಮ್ಮ ಈ ಶ್ರೀಮಠದ ಆಡಳಿತಾಧಿಕಾರಿಗಳವರಾಗಿರ್ತಕ್ಕಂಥ ಗುರುಸೇವಾ ಧುರೀಣ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ VR ಗೌರಿಶಂಕರ್ ಅವರು. ಈ ಮಾತನ್ನು ಇಲ್ಲಿ ಯಶಸ್ವಿ ಒತ್ತಿ ಹೇಳಲೇಬೇಕಾಗಿದೆ. ಶ್ರೀ ಶ್ರೀ ಜಗದ್ಗುರು ಮಹಾಸ್ವಾಮಿಗಳವರು ಸಂಕಲ್ಪ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಅತ್ಯಂತ ಯಶಸ್ವಿಯಾಗಿ ಅವರು ಕಾರ್ಯನಿರ್ವಹಿಸಿ ಮಠವನ್ನು ಇವತ್ತಿನ ಈ ಒಂದು ಉನ್ನತ ಸ್ಥಿತಿಗೆ ಬರಲಿಕ್ಕೆ ಪ್ರಮುಖ ಕಾರಣರಾಗಿದ್ದಾರೆ. ಅವರ ಒಂದು ಶ್ರಮದ ಫಲವೇ ಇಂದು ಈ ಶ್ರೀಮಠ ಇಡೀ ಪ್ರಪಂಚದಲ್ಲಿ ತಲೆ ಎತ್ತಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ ಎನಿಸ್ತಿದೆ ಅಂದರೆ ತಪ್ಪಾಗಲಾರದು.